ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಂತೂ ಈ ಒಂದು ಕೈಲಾಸಗಿರಿ ದೇವಸ್ಥಾನ ಏನಿದೆ ತುಂಬಾ ಫೇಮಸ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರೂ ಯಾವ ಸೋಷಿಯಲ್ ಮೀಡಿಯಾ ತೆಗೆದ್ರೂ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ನಮಗೆ ಗೊತ್ತಾಗ್ತಾನೆ ಇರುತ್ತೆ. ನೋಡ್ತಾನೆ ಇರ್ತೀವಿ ಈ ವಿಡಿಯೋಸು ಮತ್ತು ಫೋಟೋಸ್ ಇದನ್ನೆಲ್ಲ ನೋಡ್ತಿರ್ತೀವಿ. ಹಾಗೆ ನಾನು ಕೂಡ ನೋಡ್ತಿದ್ದಾಗ ಇಲ್ಲ ವಿಸಿಟ್ ಮಾಡಬೇಕು, ಇಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಹಾಗೆಯೇ ಕೋಟಿಲಿಂಗೇಶ್ವರ ಮತ್ತು ಕೆಲವೊಂದೊಂದು ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ವಲ್ಲ, ಆ ಒಂದು ಟೈಮಲ್ಲೇ ನಾವು ಅದನ್ನು ಕೂಡ ಕವರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇಗೆ ನಾವು ಈ ಒಂದು ಪ್ಲ್ಯಾನನ್ನು ಮಾಡ್ಕೋತೀವಿ, ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ನಾವು ಬಂಗಾರಪೇಟೆ ಬಿಟ್ಟಾಗ ಈವ್ನಿಂಗ್ ಆಗಿದ್ದರಿಂದ ಹಾಗಾಗಿ ಬೆಂಗಳೂರಿಗೆ ಹೋಗೋಣ ಅಂತಲೇ ಹೊರಟ್ವಿ. ಆದರೆ ಬೆಂಗಳೂರಿಗೆ ಬರೋದಕ್ಕಾಗಲಿಲ್ಲ, ಬೇಡ ಅಂತ ದೇವಸ್ಥಾನಕ್ಕೆ ಹೋಗೋಣ, ಕೈಲಾಸಗಿರಿ ಬೆಟ್ಟವನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನನ್ನು ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಚಿಂತಾಮಣಿನಲ್ಲಿ ನಮಗೆ ಗೊತ್ತಿರೋರೊಬ್ಬರಿದ್ದರು, ಅಲ್ಲೇ ಸ್ಟೇಯಿಂಗ್ ಕೂಡ ಮಾಡ್ತೀವಿ. ಸ್ಟೇಯಿಂಗ್ ಮಾಡಿಕೊಂಡು ಚಿಂತಾಮಣಿಯಿಂದ ಇದು ತುಂಬಾ ಹತ್ತಿರವಾದಂಥ ದೇವಸ್ಥಾನ, 11 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ಹಾಗಾಗಿ ನಾವು ಚಿಂತಾಮಣಿನಲ್ಲಿನೇ ಸ್ಟೇ ಮಾಡಿ ಒಂದು ವಿಸಿಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕೈಲಾಸಗಿರಿ ಕೇವ್ಗೆ ಹೋಗೋಣ ಅಂತಲೇ ಹೇಳಿಬಿಟ್ಟೇ ನಾವು ಅಲ್ಲಿ ಸ್ಟೇ ಮಾಡ್ತೀವಿ. ಇವಾಗ ನಾವು ಎಂಟ್ರಿ ಕೊಡ್ತಾ ಇರುವಂಥದ್ದು ಕೈಲಾಸಗಿರಿ ಕೇವ್ಗೆ ಹೋಗುವಂಥ ದಾರಿ ಇದಾಗಿರುತ್ತೆ. ಸ್ವಲ್ಪ ರೋಡ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಕಾರ್ಗಳು ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ರೋಡ್ ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ. ಮತ್ತು ಇಲ್ಲಿಗೆ ಆಟೋದಲ್ಲಿ ಕೂಡ ಹೋಗ್ಬೋದಾಗಿರುತ್ತೆ. ಆಟೋ ಶೇರಿಂಗಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಜನಗಳು ಆ ಥರ ಕೂಡ ಬರ್ತಾಯಿದ್ರು. ಕಾರಲ್ಲಿ ಹೋಗುವಂಥವ್ರೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದ್ರು. ಇಲ್ಲಿಂದ ನಮಗೆ ಒಂದು 5 ನಿಮಿಷ ವಾಕ್ ತಗೊಳುತ್ತೆ ನಾವು ಪಾರ್ಕ್ ಮಾಡಿದಂಥ ಜಾಗದಿಂದ. ಮತ್ತು ಈ ಒಂದು ದೇವಸ್ಥಾನಕ್ಕೆ ಮೆಟ್ಲುಗಳನ್ನು ಹತ್ತೋದಕ್ಕೆ ಒಂದು 20 ಮೆಟ್ಲಷ್ಟೇ ಇದೆ, ಜಾಸ್ತಿ ಏನೂ ಇರೋದಿಲ್ಲ. ಮತ್ತು ಇದಕ್ಕೆ ಎಂಟ್ರಿ ಟಿಕೆಟ್ ಕೂಡ ಏನೂ ಇರಲ್ಲ. ಪ್ರಕೃತಿ ಅಂತೂ ತುಂಬಾ ಚೆನ್ನಾಗಿದೆ. ಹೊರಗಡೆ ಕೂತ್ಕೊಂಡು ಆ ಗಾಳಿಯನ್ನು ತೆಗೆದುಕೊಳ್ಳೋದಕ್ಕಂತೂ ತುಂಬಾ ಅದ್ಭುತವಾದಂಥ ಒಂದು ವೆದರ್ ನಮಗಲ್ಲಿ ಸಿಗುತ್ತೆ. ಇದು ಮಾನವ ನಿರ್ಮಿತವಾದಂಥ ದೇವಸ್ಥಾನ. ಇಲ್ಲಿ ಇದು ಯಾವುದೇ ಥರದ ನೈಸರ್ಗಿಕವಾಗಿ ಇದು ಆಗಿರುವಂಥ ಗುಹೆಗಳಂತೂ ಅಲ್ಲ. ಇದು ಮಾನವ ನಿರ್ಮಿತವಾಗಿ ಇದು ಮಾಡಿರುವಂಥ ಗುಹೆಗಳಾಗಿರುತ್ತೆ. ಇಲ್ಲಿ ನಾವು ಹೋಗ್ತಿದ್ದೀವಲ್ಲ ಇವಾಗ, ಆ ಒಂದು ಲೆಫ್ಟ್ಗೆ ಗಣೇಶ ದೇವಸ್ಥಾನ ಸಿಗುತ್ತೆ ನಮಗೆ. ಆ ಒಂದು ವಿಗ್ರಹವನ್ನು ನೋಡಿಕೊಂಡು ದೇವರು ಕೈ ಮುಕ್ಕೊಂಡು ಹೋಗ್ಬೋದು. ನಂದಿ ವಿಗ್ರಹ ಕೂಡ ಇದೆ. ಹಾಗೆ ಇದು ಶಿವನ ದೇವಾಲಯ. ಇಲ್ಲಿ ತುಂಬಾ ಪೀಸ್ಫುಲ್ಲಾಗಿ ಕೂತ್ಕೊಂಡು ಆರಾಮ್ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ತುಂಬಾ ಚೆನ್ನಾಗಿ ನಾವು ಮೆಡಿಟೇಷನ್ ಕೂಡ ಮಾಡ್ಬೋದು. ನಾವು ಹೋಗಿದ್ದಂಥ ಸಮಯದಲ್ಲಿ ಪೂಜೆ ನಡೀತಾ ಇತ್ತು. ಹಾಗೆ ದರ್ಶನವನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತೀವಿ. ಯಾರು ಗುರುವೇ ನಿನ್ನ ಆಟಬಲ್ಲೋರು ಯಾರ್ಯಾರು, ಶಿವನೇ ನಿನ್ನ ಆಟಬಲ್ಲೋರು ಯಾರ್ಯಾರು, ಗುರುವೇ ನಿನ್ನ ಆಟಬಲ್ಲೋರು ಯಾರ್ಯಾರು, ಶಿವ 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 ಹೇಳು. ಹೌದು, ಕರೆಕ್ಟ್, ಮಂಕಿನೇ ನೀನು. ಒಂದು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ಸಂಜೆ ಆಗಿರುತ್ತೆ. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಆ ಒಂದು ಟೈಮಿಂಗ್ಸ್ ಬಂದು 12:30ಇಂದ 3:30ವರೆಗೆ ಇರುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೋಬೋದಾಗಿರುತ್ತೆ. ನಾವು ಇಲ್ಲಿ ಬಂದಾಗ ಊಟ ಅಂತೂ ನಾವು ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಬಿಸಿಯಾಗಂತೂ ಕೊಟ್ಟಿದ್ರು ನಮಗೆ. ಹಾಗೆ ಬರ್ತಾ ಚಿಂತಾಮಣಿಯಲ್ಲಿ ಇದು ನಾವು ಮಾಡಿರ್ತಕ್ಕಂಥ ಬೋರ್ಡ್, ಇದು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಲ್ಲೂ ಕೂಡ ಹೇಗಿದೆ ಅದು ನೋಡೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಮನ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಡಾಲರ್ಸ್ ಎನ್ಕ್ಲೇವ್, ಸರ್ಕಾರಿ ನೌಕರರ ಗೃಹ ನಿರ್ಮಾಣ. ತುಂಬ ಚೆನ್ನಾಗೆಲ್ಲ ಸೈಟು ಲೇಔಟ್ಸು ಎಲ್ಲ ಇದಾಗಿದೆ. ಬಂದು ಚಿಂತಾಮಣಿ ಹತ್ರ ಇರುವಂಥದ್ದು ಇದು ಸೈಟ್ಗಳು. ತುಂಬಾ ಚೆನ್ನಾಗಿದೆ ಈ ಒಂದು ಲೇಔಟ್. ಇದನ್ನು ನಾವೇ ಬೋರ್ಡ್ ಮಾಡಿರೋದು ಇದು. ಸೊ ಹಾಗಾಗಿ ಒಂದು ಸರಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡ್ತಾ ಇದ್ದೀವಿ. ಇದು ನಾವೇ ಬೋರ್ಡ್ ಮಾಡಿರೋದು, ಡಾಲರ್ಸ್ ಎನ್ಕ್ಲೇವ್.
ನಾವು ಹಾಗೆ ಬರ್ತಾ ವಿಜಯಪುರ ಕಡೆಯಿಂದ ಬರ್ತೀವಿ. ಇದು ತುಂಬಾ ಪುರಾತನವಾದಂಥ ಚನ್ನಕೇಶವನ ದೇವಸ್ಥಾನ ಇದು. ಇಲ್ಲಿ ಕಾಣ್ತಿದೆಯಲ್ಲ, ಈ ಒಂದು ಬೋರ್ಡ್ ಕೂಡ ನಮ್ಮ ಮನೆಯವರೇ ಮಾಡಿರೋದಂತೆ. ತುಂಬ ಹಿಂದೆ ಮಾಡಿರುವಂಥ ಒಂದು ಬೋರ್ಡ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡ್ಕೊಂಡು ಹೋಗಬೇಕು. ಹಾಗೆ ದೇವಸ್ಥಾನವನ್ನು ವಿಸಿಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಅದರಲ್ಲೂ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಅನ್ಕೋತಾ ಇದ್ದೆ ಅಂತ ಹೇಳ್ಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡ್ತೀವಿ. ಆ ಟೈಮಿಂಗ್ಸಲ್ಲಿ ನಾವು ಬಂದಂಥ ಟೈಮಿಂಗ್ಸು ಇದು ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ. ಹಾಗೆ ಸುಮ್ಮನೆ ಹೊರಗಡೆಯಿಂದ ನಾವು ನೋಡ್ಕೊಂಡು ಪುರಾತನವಾದಂಥ ದೇವಸ್ಥಾನ ಇದಾಗಿದ್ದರಿಂದ ಇಲ್ಲಿನ ವೈಬ್ರೇಷನ್ನೇ ಬೇರೆ ಇತ್ತು. ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದು ವಿಜಯಪುರದಲ್ಲಿದೆ. ಚಿಕ್ಕಬಳ್ಳಾಪುರ ರೋಡ್ ಅಲ್ವಾ? ಚಿಕ್ಕಬಳ್ಳಾಪುರ ರೋಡು. ಮಂಡಿಪೇಟೆ ಇದು ವಿಜಯಪುರ. ಮಂಡಿಪೇಟೆ ವಿಜಯಪುರ. ತುಂಬ ಪುರಾತನವಾದಂಥ ದೇವಸ್ಥಾನ ಇದು. ಚನ್ನಕೇಶವ ಸ್ವಾಮಿ ದೇವಾಲಯ. ಸಂಜೆ ಆಗ್ತಾ ಇದ್ದಿದ್ದರಿಂದ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನ ತೆರೆಯೋವರೆಗೂ ವೆಯ್ಟ್ ಮಾಡಲಿಲ್ಲ, ನಾವು ಹೊರಟ್ಬಿಡ್ತೀವಿ. ಚಿಂತಾಮಣಿಗೇನಾದ್ರೂ ಪ್ಲ್ಯಾನ್ ಮಾಡೋರಿದ್ದರೆ ಆ ಕಡೆ ಸೈಡೂ ಕೂಡ ಒಂದಷ್ಟು ದೇವಸ್ಥಾನಗಳನ್ನು ನಾವು ವಿಸಿಟ್ ಮಾಡ್ಬೋದಾಗಿರುತ್ತೆ. ಈಗ ನಾವು ಕೈಲಾಸಗಿರಿ ಕ್ಷೇತ್ರ ಏನನ್ನು ನೋಡಿದ್ವಿ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಂಬಾಜಿ ದುರ್ಗ ಅಂತ ಹೇಳ್ಬಿಟ್ಟು ಆಂಜನೇಯ ದೇವಸ್ಥಾನ ಕೂಡ ಇದೆ. ಅಲ್ಲಿ ಟ್ರಕ್ಗಳು ಕೂಡ ಸಿಗುತ್ತೆ. ಆ ಥರನೂ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಹಾಗೆ ಯೋಗಿನಾರಾಯಣ ಮಠ ಇದೆ, ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಭೀಮಲಿಂಗೇಶ್ವರ ದೇವಸ್ಥಾನ, ತಾತಯ್ಯ ಕೇವ್, ಮತ್ತು ಹಾಗೆ ಈ ಒಂದು ಕೈಲಾಸಗಿರಿ ಕೇವ್ ಟೆಂಪಲ್. ಇದಿಷ್ಟನ್ನು ಕೂಡ ನಾವು ಒಂದು ದಿನದಲ್ಲಿ ಕವರ್ ಮಾಡ್ಕೊಂಡು ಬರ್ಬೋದು. ಆದರೆ ನಾವು ಬಂಗಾರಪೇಟೆ ಸೈಡು ಹೋಗಿದ್ದರಿಂದ ಕೋಟಿಲಿಂಗೇಶ್ವರ ಹಾಗೆ ಕೆಲವೊಂದೊಂದು ಬೇರೆ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ಬರ್ತೀವಿ. ಈ ಒಂದು ವ್ಲಾಗ್ ನಿಮಗೇನಾದರೂ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.